ಏನ್ ಸರ್? ನೀವೇನ್ ವರಿ ಮಾಡ್ಕೋಬೇಡಿ. ನಿಮ್ಮ ಅತ್ತಿಗೆ ಮೇಲೆ ಅಟ್ಯಾಕ್ ಮಾಡಿದ್ ಯಾರು ಅಂತ ನಾವ್ ಎಂಕ್ವೈರಿ ಮಾಡಿ ಕಂಡು ಹಿಡಿತೀವಿ. ನೀವು ಧೈರ್ಯವಾಗಿರಿ. ಗೋಮುಖ ವ್ಯಾಘ್ರ ಕಣೋ ನಾನು. ನನ್ನನ್ನು ಹೇಗೆ ಕಂಡು ಹಿಡಿತೀರಾ? ಪ್ಲೀಸ್ ಸರ್, ಬೇಗ ಕಂಡು ಹಿಡೀರಿ ಸರ್. ಆ ಪಾಪಿನ ಸುಮ್ಮನೆ ಬಿಡಬೇಡಿ. ಅವನಿಗೆ ಬದುಕೋ ಅರ್ಹತೆನೇ ಇಲ್ಲ. ಖಂಡಿತ ಕಂಡು ಹಿಡಿತೀವಿ. ನಿಮ್ ಸೇಫ್ಟಿಗೋಸ್ಕರ ನಾವಿಬ್ರು ಕಾನ್ಸ್ಟೇಬಲ್ಸ್ನ ಇಲ್ಲೇ ಇರಿಸ್ತೀನಿ. ನೀವು ಧೈರ್ಯವಾಗಿರಿ. ನಾನು ಕಂಡು ಹಿಡಿಯೋಕೆ ಆ ದೇವ್ರ ಕೈಲೂ ಆಗಲ್ಲ ಕಣ್ರೋ. ಇವತ್ತಲ್ಲ ನಾಳೆ ನಮ್ಮ ಅತ್ತಿಗೆನ ಸಾಯಿಸ್ತೀನಿ. ಆಸ್ತಿನೆಲ್ಲ ನಂದಾಗಿ ಮಾಡ್ಕೋತೀನಿ. ಎಕ್ಸ್ಕ್ಯೂಸ್ ಮೀ. ಹೇಳಿ ಡಾಕ್ಟರ್. ನಮ್ಮ ಅತ್ತಿಗೆ ಅವರು ಹುಷಾರಾಗಿದ್ದಾರೆ ಅಂತ ಹೇಳಿ. ದಯವಿಟ್ಟು ನಮ್ಮ ಅತ್ತಿಗೆ ಪ್ರಾಣ ಅಪಾಯದಲ್ಲಿದೆ ಅಂತ ಮಾತ್ರ ಹೇಳಬೇಡಿ. ನನ್ನ ಎದೆ ಒಡೆದೇ ಹೋಗುತ್ತೆ. ಐ ಆಮ್ ಸಾರಿ. ನೀವು ಧೈರ್ಯ ತಗೊಳ್ಳೇಬೇಕು. ಅಂದ್ರೆ ನಮ್ಮ ಅತ್ತಿಗೆ ಬದುಕಲ್ಲ ಅಂತ ಹೇಳಬೇಕು ಅಂತಿದ್ದೀರಾ ಡಾಕ್ಟರ್? ಬೇಡ ಡಾಕ್ಟರ್, ಈ ಪಾಪಿ ಕಿವಿಲಿ ನಾನು ಅದನ್ನ ಕೇಳೋದಿಕ್ಕಾಗಲ್ಲ. ಬೇಕಾದ್ರೆ ನನಗೊಂದು ಇಂಜೆಕ್ಷನ್ ಕೊಟ್ಟು ಸಹಾಯಿಸ್ಬಿಡಿ. ಆದ್ರೆ ನನ್ನ ಅತ್ತಿಗೆ ಉಳಿಯಲ್ಲ ಅಂತ ಮಾತ್ರ ಹೇಳ್ಬೇಡಿ ಡಾಕ್ಟರ್. ಸದ್ಯಕ್ಕಂತೂ ಅವ್ರ ಪ್ರಾಣಕ್ಕೆ ಯಾವ ಅಪಾಯನೂ ಇಲ್ಲ. ನೀವೇನ್ ಟೆನ್ಷನ್ ಮಾಡ್ಕೋಬೇಡಿ. ಅಪಾಯ ಇಲ್ವಾ? ಆದ್ರೆ ಆಲ್ರೆಡಿ ಅವ್ರ 2 ಕಿಡ್ನಿನೂ ಡ್ಯಾಮೇಜ್ ಆಗಿದೆ. ಇನ್ನೂ ಹೆಚ್ಚು ದಿನ ಡಯಾಲಿಸಿಸ್ ಮಾಡಕ್ಕಾಗಲ್ಲ. ಆದಷ್ಟು ಬೇಗ ಕಿಡ್ನಿ ರೀಪ್ಲೇಸ್ ಮಾಡಲೇಬೇಕು. ಬೇಗ ಒಂದು ಡೋನರ್ನ ಹುಡುಕಿ. ಅಂದ್ರೆ ಹೊಸ ಕಿಡ್ನಿ ರೀಪ್ಲೇಸ್ ಮಾಡದೇ ಇದ್ರೆ ನಮ್ಮ ಅತ್ತಿಗೆ ಬದುಕಲ್ವಾ ಡಾಕ್ಟರ್? ಜಾಸ್ತಿ ದಿನ ಬದುಕಲ್ಲ. ಅಂದ್ರೆ ನನ್ನ ಕೈ ರಕ್ತ ಮಾಡ್ಕೊಳ್ದೇನೆ ನಮ್ಮ ಅತ್ತಿಗೆ ಸಾಯ್ತಾರೆ ಅಂತ ಆಯ್ತು. ದೇವ್ರೆ, ಇದೆಂಥ ಪರೀಕ್ಷೆ! 2 ದಿನದಲ್ಲಿ 20 ಲಕ್ಷ ಎಲ್ಲಿಂದ ತರೋದು? ಇದು ನಮ್ಮ ಕೈಲಿ ಆಗೋ ಕೆಲಸನಾ? ನೀನೇನಾದ್ರೂ ದಾರಿ ತೋರಿಸು ತಂದೆ. ನಿಮ್ ಫೋಟೋ ಕೆಳಕ್ ಬಿದ್ದಿದೆ ಅಂದ್ರೆ ಏನೋ ಅಪಶಕ್ನ ನಡೆಯುತ್ತೆ ಅಂತ ಭಯ ಆಗ್ತಿದೆ. ಏನೋ ಅನಾಹುತ ಆಗದೆ ಇರೋ ಹಾಗೆ ನೋಡ್ಕೋ ಸ್ವಾಮಿ.
ಚಲಪತಿ ಅವರೇ, ಒಂದು ನಿಮಿಷ. ಸಾರಿ ಡಾಕ್ಟರ್, ಪೇಪರ್ನಲ್ಲಿ ಆ್ಯಡ್ ಕೊಟ್ಟರು ಏನು ಪ್ರಯೋಜನ ಆಗಲಿಲ್ಲ. ಈ ಮನುಷ್ಯರಿಗೆ ಕರುಣೆ ದಯೆ ಅನ್ನೋದೇ ಇಲ್ಲ. ಒಬ್ರು ಕೂಡ ಕಾಂಟ್ಯಾಕ್ಟ್ ಮಾಡಿಲ್ಲ. ಒಬ್ರು ಕಾಂಟ್ಯಾಕ್ಟ್ ಮಾಡಿದ್ರು. ಯಾರು ಡಾಕ್ಟರ್? ಆಗ್ಲೇ ಒಬ್ರು ಫೋನ್ ಮಾಡಿದ್ರು, ಕಿಡ್ನಿ ಕೊಡೋದಕ್ಕೆ ರೆಡಿ ಇದಾರಂತೆ. ಯಾರು ಡಾಕ್ಟರ್? ಯಾರು ಆ ಪುಣ್ಯಾತ್ಮರು? ಯಾರು ಆ ದೇವರು? ಅವ್ರ ಕಾಲ್ ತೊಳೆದು ನಾನು ನನ್ನ ತಲೆ ಮೇಲೆ ಇಟ್ಕೋತೀನಿ ಡಾಕ್ಟರ್. ಯಾರು ಅಂತ ನನಗೂ ಗೊತ್ತಿಲ್ಲ. ಪೇಪರ್ನಲ್ಲಿ ಆಡ್ ನೋಡಿ ಫೋನ್ ಮಾಡಿದ್ರು. ಪೇಪರ್ ಆ್ಯಡ್ ನಾನು ಕೊಟ್ಟಿಲ್ವೇ, ಈ ಹಾಸ್ಪಿಟಲ್ನವರೇ ಕೊಟ್ಟಿರ್ತಾರೆ. ಡೋನರ್ನ ಕರ್ಕೊಂಡು ಹಾಸ್ಪಿಟಲಿಗೆ ಬರ್ತೀನಿ ಅಂತ ಹೇಳಿದ್ದಾರೆ. ನೀವು ಹಣ ರೆಡಿ ಮಾಡ್ಕೊಳ್ಳಿ, ನಿಮ್ಮ ಅತ್ತಿಗೆ ಸೇಫ್. ಕಂಗ್ರಾಟ್ಸ್. ಇಲ್ಲ, ಎಷ್ಟು ಗೌರವದಿಂದ ಒಂದು ದೊಡ್ಡ ಮನೆ ಸೊಸೆಯಾಗಿದ್ದ ನಿನ್ನ ಹೀಗೆ ಅನಾಥಾಶ್ರಮದಲ್ಲಿ ತಲೆ ಮರೆಸ್ಕೊಂಡಿರೋ ಹಾಗೆ ಮಾಡ್ಬಿಟ್ಟೆ. ಇದೆಲ್ಲ ನನ್ನ ದಡ್ತನದಿಂದಾನೆ. ಹಾಗೇನಿಲ್ಲ ರೀ, ಕಷ್ಟ ಎಲ್ರಿಗೂ ಬರುತ್ತೆ, ಹಾಗೆ ನಮಗೂ ಬಂದಿದೆ. ಈ ಕಷ್ಟದಿಂದ ನಾವು ಹೇಗ್ ಆಚೆ ಬರೋದು ಅಂತ ಯೋಚನೆ ಮಾಡ್ಬೇಕು. ಅದೇ ಯೋಚನೆ ಮಾಡ್ತಾ ಇದ್ದೀನಿ ಪಾವನಿ. ಬೇಗ ಯಾವ್ದಾದ್ರೂ ಒಂದು ಕೆಲಸ ಹುಡುಕಿ ಅಭಿ ವಸುಗೆ ನಮ್ ಕೈಲಾದಷ್ಟು ಸಹಾಯ ಮಾಡಬೇಕು. ಅಲ್ಲಿವರೆಗೂ ಇಲ್ಲೇ ಗುಟ್ಟಾಗಿರೋಣ, ಇಲ್ಲೇ ಇರೋಣ. ನಾವಿಲ್ಲಿರೋದು ಯಾರಿಗೂ ಗೊತ್ತಾಗ್ಬಾರ್ದು. ನನಗೂ ಗೊತ್ತಾಗ್ಬಾರ್ದಾ? ಏನಣ್ಣ ಇದು? ನೀವು ಅನಾಥಾಶ್ರಮದಲ್ಲಿರೋದಾ? ಅದಕ್ಕೆ ನೀವು ಹೇಳಿ, ಏನಾಯ್ತು? ಯಾಕೆ ಹೀಗೆ ಮಾಡಿದ್ರಿ? ನಾನು ನಿಮ್ಮ ಪಾಲಿಗಿಲ್ಲ ಅಂತ ಅನ್ಕೊಂಡ್ರಾ? ಇಲ್ಲ ನಾನು ಸತ್ತೋಗಿದ್ದೀನಿ ಅಂತ ಅನ್ಕೊಂಡ್ರಾ? ನಿನ್ಗೆ ಭಾರವಾಗಬಾರ್ದು ಅನ್ಕೊಂಡೆ ಅಭಿ. ಈಗಾಗ್ಲೇ ನಮ್ ಭಾರನೆಲ್ಲ ನೀನು ವಸು ಹೊತ್ಕೊಂಡಿದ್ದೀರಾ ಅಭಿ. ಇನ್ನು ನಿಮ್ಮೇಲ್ ಭಾರ ಹಾಕ್ಬಾರ್ದು ಅನ್ಕೊಂಡಿದೀವಿ. ನೀವು ನಮಗ್ ಭಾರಣ ಅದಕ್ಕೆ? ನೀವು ನಮ್ಮ ಶಕ್ತಿ ಅಣ್ಣ. ನೀವೇ ನಮಗ್ ಧೈರ್ಯ. ನೀವಿಲ್ಲ ಅಂದ್ರೆ ನಾವು ಶಕ್ತಿನ ಕಳ್ಕೊಂಡ್ಬಿಡ್ತೀವಿ. ಅದಕ್ಕೆ ಆದ್ರೆ ನಮ್ಮನ್ನ ಬಿಟ್ಟು ಹೇಗ್ ಬರಕ್ ಮನ್ಸಾಯ್ತು ನಿಮ್ಗೆ? ನಮ್ಮನ್ನ ಒಂಟಿ ಮಾಡಿ ಬರೋದಕ್ಕೆ ಹೇಗಾದ್ರೂ ಮನ್ಸು ಬಂತು ನಿಮ್ಗೆ? ನಾವೇನ್ ತಪ್ಪು ಮಾಡಿದೀವಣ್ಣ? ಗೊತ್ತಿಲ್ಲದೆ ನಮ್ಮಿಂದ ಏನಾದ್ರೂ ತಪ್ಪಾಗಿದ್ರೆ ನಮ್ಮನ್ನ ಕ್ಷಮಿಸ್ಬಿಡಿ ಅಣ್ಣ. ದಯವಿಟ್ಟು ಮನೆಗೆ ಬನ್ನಿ. ಅಯ್ಯೋ ಅಭಿ, ನೀನ್ ತಪ್ಪು ಮಾಡೋದಾ? ನಾವೇ ನಿನ್ ಹತ್ರ ತುಂಬಾ ತಪ್ಪಾಗಿ ನಡ್ಕೊಂಡ್ಬಿಟ್ವಿ. ನಮ್ ಸ್ವಾರ್ಥ ನಾವು ನೋಡ್ಕೊಂಡ್ವಿ. ಆಸ್ತಿಗೋಸ್ಕರ ನಿನ್ಗೆ ತೊಂದರೆ ಕೊಟ್ವಿ. ನಿನ್ ಮನೆಯಿಂದಾನೇ ನಿನ್ನ ಆಚೆ ಹಾಕದ್ವಿ. ನಿನ್ನ ಬೀದಿಗೆ ತಂದು ನಿಲ್ಸದ್ವಿ. ಹೌದು ಅಭಿ, ತಪ್ಪು ಅಂತ ಏನಾದ್ರೂ ಆಗಿದ್ರೆ ಅದು ನಮ್ಮಿಂದಾನೇ ಆಗಿದೆ. ನೀನು ವಸು ನಮ್ಮನ್ನ ನಿಮ್ ಎದೆಯಲ್ಲಿ ಇಟ್ಕೊಂಡಿದ್ದೀರಾ. ಇದೇನ್ರಿ, ಯಾಕೆ ಬರಲ್ಲ? ಅಣ್ಣನ ಅದಕ್ಕೆನ ಹುಡುಕ್ಬೇಕಾದ್ರೆ ಅಖಿಲ್ ಕಾಣಿಸ್ದ. ಮನೆಗೆ ಹೋಗೋಣ ಬಾ ಅಂತ ಎಷ್ಟೋ ಕೇಳ್ಕೊಂಡ್ರು. ಅವನು ನನ್ನ ಮಾತು ಕೇಳಿಲ್ಲ. ಬರಲ್ಲ ಅಂತ ಮುಖಕ್ಕೆ ಹೊಡೆದಾಗ ಹೇಳ್ದ. ಮುಖಕ್ಕೆ ಹೊಡೆದಾಗ ಹೇಳಿದ್ರೆ ನಾವ್ ಕೈ ಕಟ್ಕೊಂಡು ಸುಮ್ನೆ ಇರ್ಬೇಕಾ? ಅವ್ರಿರೋ ಅಡ್ರೆಸ್ ಏನಾದ್ರೂ ಗೊತ್ತಾ? ಗೊತ್ತು. ಹಾಗಾದ್ರೆ ಬನ್ನಿ, ಅವರನ್ನ ಕರ್ಕೊಂಡ್ ಬರೋಣ. ಅವ್ರು ವಾಪಸ್ ಬರ್ತಾರೋ ನಂಬಿಕೆ ನನಗಿಲ್ಲ ಹೊಸವ್ರೆ. ಅವ್ರು ವಾಪಸ್ ಬರ್ಬೇಕು ಅನ್ನೋ ಆಸೆ ನಿಮಗಿದೆ ಅಲ್ವಾ? ಎಲ್ರೂ ಒಟ್ಟಿಗೆ ಇರ್ಬೇಕನ್ನೋ ಆಸೆ.
ಆದ್ರೇನೂ ಇಲ್ಲ ಗೀದ್ರೇನೂ ಇಲ್ಲ. ನಿಮ್ಮ ಆಸೆ ಖಂಡಿತ ನೆರವೇರುತ್ತೆ. ಅವರು ಅದ್ ಹೇಗ್ ಬರಲ್ಲ ಅಂತ ನಾನು ನೋಡ್ತೀನಿ. ಬನ್ನಿ. ವಸು ಪಣ ತೊಟ್ರೆ ಅದನ್ನ ಖಂಡಿತ ಮಾಡ್ತಾಳೆ ಅವಿ. ನೀವ್ ಹೋಗ್ ಬನ್ನಿ. ಹೋಗು ಅಭಿ. ಅಖಿಲ್, ಹಾರಿಕಾ, ಸುಮಂಗಲಿ ಚಿಕ್ಕಮ್ಮನ ಕರ್ಕೊಂಡ್ ಬನ್ನಿ. ಬನ್ನಿ. ದೊಡ್ಡಪ್ಪ ದೊಡ್ಡಮ್ಮ, ನಿಮ್ಗೇನ್ ಬೇಕು? ಕಾಫಿ ಬೇಕಾ, ಟೀ ಬೇಕಾ? ಏನು ಬೇಡ ಕಂದ. ಅದೆಲ್ಲ ಏನು ಬೇಡ. ಹೌದು, ಅನು ಕೀರ್ತಿ ಎಲ್ಲಿ? ಸ್ಕೂಲ್ಗೆ ಹೋಗಿದ್ದಾರೆ ದೊಡ್ಡಪ್ಪ. ಮತ್ ನೀನ್ಯಾಕ್ ಹೋಗಿಲ್ಲ? ನೀವೆಲ್ಲ ಹೊರಟು ಹೋದ್ರಿ ಅಂತ ಮಮ್ಮಿ ತುಂಬಾ ಫೀಲ್ ಮಾಡ್ಕೊಂಡಿದ್ರು. ನಿಮ್ಮನ್ನ ಹುಡ್ಕೊಂಡು ಡ್ಯಾಡಿ ಹೊರಟೋದ್ರು. ಮಮ್ಮಿ ಜೊತೆ ನಾನು ಇರ್ಬೇಕು ಅಂತ ನಾನ್ ಸ್ಕೂಲಿಗೆ ರಜಾ ಆಗ್ದೆ ದೊಡ್ಡಮ್ಮ. ನಿನ್ನಂತ ಒಬ್ಬ ಮಗ ಇದ್ರೆ ಸಾಕು ರಾಕಿ. ಅಪ್ಪ ಅಮ್ಮನ್ ಕಷ್ಟ ಎಲ್ಲ ತೀರೋಗುತ್ತೆ. ನಾನು ಕೂಡ ನಿಮ್ಮಗನೇ ದೊಡ್ಡಮ್ಮ. ನಿಮಗೇನಾದ್ರೂ ಕಷ್ಟ ಇದ್ರೆ ಹೇಳಿ, ನಾನ್ ಸರಿ ಮಾಡ್ತೀನಿ. ನಿನ್ ಮಾತೆ ಸಾಕು ರಾಕಿ. ಈಗ್ಲೇ ನಮ್ ಕಷ್ಟ ಎಲ್ಲ ತೀರೋಗಿರೋ ಹಾಗಿದೆ. ಫೋನ್ ಮಾಡಿ ನಿಮ್ಮನ್ನ ಡಿಸ್ಟರ್ಬ್ ಮಾಡಿದ್ದಕ್ಕೆ ಸಾರಿ ಆನಂದ್. ಸಾರಿ ವೈಶು. ನನ್ನ ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊಳಕ್ ಮಾತ್ರ ದುಡ್ಡು ಕೊಡಲ್ಲ. ಆದ್ರೆ ಈ ವಯಸ್ಸಲ್ಲಿ ಅವರಿಗೆ ಬರ್ಡೇ ಸೆಲೆಬ್ರೇಷನ್ ಬೇಕಿತ್ತಾ ಚಿಕ್ಕಪ್ಪ? ನಾವ್ 10,000 ಪಾಕೆಟ್ ಮನಿ ಕೇಳಿದ್ರೆ 1,000 ಕೊಡಲ್ಲ. ಅವ್ರು ಮಾತ್ರ ದುಡ್ಡು ವೇಸ್ಟ್ ಮಾಡ್ಬೋದಾ? ಮಮ್ಮಿ ತುಂಬಾ ಕಂಜೂಸ್ ಚಿಕ್ಕಪ್ಪ, ಡೆವಿಲ್. ಸ್ಯಾಡಿಸ್ಟ್ ಕೂಡ. ಇಲ್ದೇ ಇರೋ ರೂಲ್ಸ್ ಎಲ್ಲ ನಮ್ಗೆ ಹೇಳ್ತಾರೆ. ಅವ್ರು ಹೇಳೋ ಡಿಸಿಪ್ಲಿನ್ ಫಾಲೋ ಮಾಡಕ್ಕೆ ಯಾರ ಕೈಲೂ ಆಗಲ್ಲ. ಏನೋ ನೀವು ಹೇಳಿದ್ರಿ ಅಂತ ಬಂದಿದೀವಿ. ಇಲ್ಲ ಅಂದಿದ್ರೆ ಅವ್ರನ್ನ ನೋಡಕ್ಕೆ ನಾವಂತೂ ಬರ್ತಿರ್ಲಿಲ್ಲ ಚಿಕ್ಕಪ್ಪ. ನಿಮ್ಮ ಅಮ್ಮನ ಬಗ್ಗೆ ನನಗೆ ಗೊತ್ತಿಲ್ವಾ ಹೇಳಿ? ಆದ್ರೆ ನಾನಿರುವಾಗ ನಿಮ್ಗೆ ಯಾಕೆ ಚಿಂತೆ? ಏನೇ ಬೇಕಿದ್ರು ನಿಮ್ಮ ಅಮ್ಮಂಗೆ ಗೊತ್ತಾಗ್ದಂಗೆ ನಾನು ಕೊಡ್ತಿದ್ದೀನಲ್ಲ. ಅದಕ್ಕೆ ನಾವು ಬದುಕಿರೋದು ಚಿಕ್ಕಪ್ಪ. ಇಲ್ಲ ಅಂದ್ರೆ ನಮ್ ಡ್ಯಾಡಿ ಸತ್ತಾಗ್ಲೇನೆ ನಮ್ ಮಮ್ಮಿ ಹಾಕೋ ರೂಲ್ಸ್ ತಡೆಯಕ್ಕಾಗ್ದೆ ನಾವು ಸತ್ತೋಗ್ತಿದ್ವಿ. ನಾನಿರುವಾಗ ನಿಮ್ಮನ್ನ ಹೇಗೆ ಸಾಯೋದಕ್ಕೆ ಬಿಡ್ತೀನಿ? ತಗೋ, ಯಾವಾಗ ಊಟ ಮಾಡಿದ್ರೋ ಏನೋ. ಈ ದುಡ್ಡು ತಗೊಳ್ಳಿ, ಎಂಜಾಯ್ ಮಾಡಿ. ಇಲ್ಲಿನ ವಿಷಯ ನಾನು ನೋಡ್ಕೋ. ನಿನ್ನೆ ನಿಮ್ಮ ಅತ್ತಿಗೆ ಮೇಲೆ ನಡೆದಿರೋ ಮರ್ಡರ್ ಅಟೆಂಪ್ಟ್ ಬಗ್ಗೆ ನಾವು ಎಂಕ್ವೈರಿ ಮಾಡಿದ್ವಿ. ಇವ್ರಿಗೇನಾದ್ರೂ ನಾನೇ ಅಂತ ಗೊತ್ತಾಗೋಯ್ತಾ? ನಮ್ಮ ಎಂಕ್ವೈರಿಲಿ ಇನ್ನೂ ಏನೂ ಗೊತ್ತಾಗಿಲ್ಲ. ಸ್ಪಾಟ್ CC ಕ್ಯಾಮೆರಾ ಯಾವುದೂ ಕೆಲಸ ಮಾಡ್ತಾ ಇರಲಿಲ್ಲ. ಬಾಂಬ್ ಇರೋ ಬೊಕ್ಕೆ ಕೊಟ್ಟಿದ್ದು ಯಾರು ಅಂತ ಕಂಡುಹಿಡಿಯಕ್ಕಾಗಲಿಲ್ಲ. ಹಾಗಾದ್ರೆ ನಾನು ಸೇಫು ಅಂತ ಆಯ್ತು. ಏನ್ ಸರ್ ಇದು? ಏನ್ ಹೇಳ್ತಾ ಇದ್ದೀರಾ? ಕಂಡಿಡಿಯಕ್ಕಾಗಿಲ್ಲ ಅಂತ ಎಷ್ಟು ಸುಲಭವಾಗಿ ಹೇಳ್ತಾ ಇದ್ದೀರಾ? ನಿಮ್ ಕೈಲಿ ಆಗಲ್ಲ ಅಂದ್ರೆ ಹೇಳಿ, ಕೇಸ್ನ CIDಗೋ CBIಗೋ ಒಪ್ಪಿಸ್ತೀನಿ. ಮರ್ಡರ್ ಅಟೆಂಪ್ಟ್ ಆಗಿರೋದು ನಮ್ಮ ಅತ್ತಿಗೆ ಮೇಲೆ, ನನ್ನ ತಾಯಿ ತರ ಇರೋ ವ್ಯಕ್ತಿ ಮೇಲೆ. ದೇವತೆ ಸರ್ ಅವರು. ನನಗೆ ಅರ್ಥ ಆಗುತ್ತೆ ಸರ್. ನಾವಷ್ಟು ಈಸಿಯಾಗಿ ಈ ಕೇಸ್ನ ಬಿಡಲ್ಲ. ಬೊಕೆನಲ್ಲಿರೋ ಬಾಂಬ್ನ ಕಂಡುಹಿಡಿದು ನಿಮ್ಮ ಅತ್ತಿಗೆ ಅವ್ರನ್ನ ಕಾಪಾಡಿದವ್ರನ್ನ ನಾವು ಹುಡುಕ್ತಾ ಇದ್ದೀವಿ. ಅವ್ರಿಗೆ ಕಿಲ್ಲರ್ ಬಗ್ಗೆ ಗೊತ್ತಿರೋ ಚಾನ್ಸ್ ಇರುತ್ತೆ. ಅವ್ರು ಸಿಕ್ಕಿದ ಮೇಲೆ ನಿಮ್ಗೆ ಇನ್ಫಾರ್ಮ್ ಮಾಡ್ತೀವಿ. ಬರ್ತೀವಿ ಸರ್. ನಿನ್ನೆ ರಾತ್ರಿ ಅದ್ಕೇನ ಕಾಪಾಡ್ದವಳ? ಅವಳಿಗೆ ಬಾಂಬ್ ಬಗ್ಗೆ ಹೇಗೆ ಗೊತ್ತಾಯ್ತು? ಅಪ್ಪಿ ತಪ್ಪಿ ಅವಳೇನಾದ್ರೂ ನಾನು ನೋಡ್ಬಿಟ್ಲಾ? ನೋಡಿದ್ರೆ ಪೊಲೀಸ್ನವ್ರಿಗೆ ಯಾಕೆ ಹೇಳಲಿಲ್ಲ? ಏನೇ ಆದ್ರೂ ನಾನು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಅಕ್ಕ, ನೀನ್ ಹೋಗಿ ಭಾವನ್ನ ಊಟಕ್ಕೆ ಕರಿ. ನಾನ್ ಹೋಗಿ ಅಖಿಲ್ ಹಾರಿಕಾನ ಕರಿತೀನಿ. ಆಯ್ತು ವಸು. ರಾಕಿ,
ಎದ್ದು ಹ್ಯಾಂಡ್ ವಾಶ್ ಮಾಡ್ಕೊಂಡ್ ಬಾ, ಊಟ ಮಾಡುವಂತೆ. ಹೋಮ್ವರ್ಕ್ ಮಾಡ್ತಿದ್ದೀನಿ ಮಮ್ಮಿ, ಆಮೇಲೆ ತಿಂತೀನಿ. ಆಗ್ಲಿಂದ ಮಾಡ್ತಾನೆ ಇದೆಯಲ್ಲ, ಇನ್ನೂ ಮುಗ್ದಿಲ್ವಾ? ಆಗ್ಲೇ ಮಾಡಿದ್ದು ಅನುಕೀರ್ತಿ ಹೋಮ್ವರ್ಕು, ಇವಾಗ ಮಾಡೋದು ನನ್ ಹೋಮ್ವರ್ಕು. ತಿನ್ಮೇಲ್ ಮಾಡ್ಬೋದಲ್ಲ ಕಂದ. ತಿನ್ಮೇಲೆ ನಿದ್ದೆ ಬರುತ್ತೆ ಮಮ್ಮಿ, ಮೊದ್ಲು ನೀವ್ ತಿನ್ನಿ. ಲೋ ಚಿಕ್ಕೋನೆ, ಅವರು ನಮ್ಗೆ ಅನ್ನ ಹಾಕೋ ತರ ಇಲ್ವೋ? ಖಾಲಿ ಹೊಟ್ಟೆಲೆ ಮಲಗಿಸೋ ತರ ಇದಾರೆ. ಹೊರಗಡೆ ಹೋಗಿ ಬಿರಿಯಾನಿ ತಗೊಂಡ್ ಬಾರೋ, ತಿನ್ನೋಣ. ದುಡ್ಡು ಕೊಡು, ತಗೊಂಡ್ ಬರ್ತೀನಿ. ನನ್ನ ಹತ್ರ ದುಡ್ಡೆಲ್ಲೋ ಇದೆ? ಮತ್ತೆ ನಮ್ ಹತ್ರ ಮಾತ್ರ ಇದ್ಯಾ? ಅಂದ್ರೆ ಏನೇ, ನೀವೆಲ್ಲ ಸೇರಿ ನನ್ನ ಸಾಯಿಸ್ಬೇಕು ಅಂತಿದ್ದೀರಾ? ಹೋಗಿ ಈ ಮಾತನ್ನ ಅಭಿಯಣ್ಣನ್ನು ಹೊಸೊತ್ತಿಗೆ ಕೇಳು. ಅವರಲ್ವಾ ನಮ್ಮನ್ನ ಇಲ್ಲಿ ಕರ್ಕೊಂಡು ಬಂದಿದ್ದು. ನೋಡಿ, ಏನಮ್ಮ ವಸು, ನಮ್ಗೆ ಊಟ ಹಾಕೋ ಪ್ಲಾನ್ ಇದೆಯಾ ಇಲ್ವಾ? ಬನ್ನಿ ಚಿಕ್ಕಮ್ಮ, ಕೂತ್ಕೊಳ್ಳಿ, ಬಡಿಸ್ತೀನಿ. ಏನಂದ್ರೆ ನೀವು ಬನ್ನಿ. ಅವ್ರು ತಿನ್ಲಿರಿ ಹೊಸೋರೆ, ನಾನು ರಾಕಿ ಆಮೇಲೆ ತಿಂತೀವಿ, ನೀವು ತಿನ್ನಿ. ಬನ್ನಿ ಭಾವ, ಕೂತ್ಕೊಳ್ಳಿ. ಅಕ್ಕ ನೀನು ಕೂತ್ಕೋ. ಊಟ ಮಾಡೋಣ ಬಾ ಅವಿ. ನೀವು ಊಟ ಮಾಡಿ ಅಣ್ಣ. ಬಾ ಅಬಿ, ಎಲ್ರು ಒಟ್ಟಿಗೆ ಊಟ ಕೂರೋಣ. ನೀವ್ ತಿನ್ಮೇಲೆ ಅವರು ನಾನು ರಾಕಿ ತಿಂತೀವಿ ಅಕ್ಕ, ನೀವ್ ತಿನ್ನಿ. ಡಬ್ಬಾಲ್ ಅಕ್ಕಿ ಎಷ್ಟಿದೆಯೋ ನೋಡ್ತೀನಿ. ಅಯ್ಯೋ, ಅಕ್ಕಿನೂ ಖಾಲಿ ಆಗಿದೆ, ಹೀಗೇನ್ ಮಾಡೋದು? ರಾಕಿ, ಕೊಟ್ಟಿರೋ ಹೋಮ್ವರ್ಕ್ ಎಲ್ಲ ಕಂಪ್ಲೀಟ್ ಆಗಿದೆ, ಊಟ ಮಾಡೋಣ. ಹೋಗಿ ಹ್ಯಾಂಡ್ ವಾಶ್ ಮಾಡ್ಕೊಂಡು ಬಾ. ಓಕೆ ಡ್ಯಾಡಿ. ಹೊಸೂರು ಇವತ್ತು ಏನು ಮಾಡಿದ್ದಾರೆ? ಅನ್ನ ಸ್ವಲ್ಪನೇ ಇದೆ. ಹೊಸೂರು ಮತ್ತೇನಾದ್ರು ಅನ್ನ ಮಾಡ್ತಾ ಇದ್ದಾರಾ? ನಂದು ಊಟ ಆಯ್ತು ಅಂತ ಹೇಳಿ ಇರೋ ಅನ್ನನ ಅವರಿಗೂ ರಾಕಿಗೂ ಬಡಿಸ್ತೀನಿ. ಅಕ್ಕಿನೂ ಇಲ್ಲ ಅಂತ ಗೊತ್ತಾದ್ರೆ ಅವರು ಬೇಜಾರ್ ಮಾಡ್ಕೋತಾರೆ. ತುಂಬಾ ಹಸುವಾಗ್ತಿದೆ, ಹೊಟ್ಟೆ ತುಂಬಾ ತಿನ್ಬೇಕು. ರೈಸ್ ಇಷ್ಟೊಂದು ಕಡಿಮೆ ಇದೆಯಲ್ಲ. ನಾನಿದ್ದಂತ ತಿಂದ್ರೆ ಮಮ್ಮಿ ಡ್ಯಾಡಿ ಏನ್ ತಿಂತಾರೆ?
ಏನು ಅಂದ್ರೆ ರಾಕಿ ಬೇಗ ಬಾ, ಊಟ ಬಡಿಸ್ತೀನಿ. ಏನಂದ್ರೆ ಕೂತ್ಕೊಳ್ಳಿ. ಹೊಸವ್ರೆ, ನಾನು ಹೊರಗಡೆ ತಿನ್ಕೊಂಬಂದೆ. ನೀವು ರಾಕಿ ತಿನ್ಬಿಡಿ. ನಾನು ಈಗ ತಾನೇ ಸ್ನ್ಯಾಕ್ಸ್ ತಿಂದೆ ಮಮ್ಮಿ, ಅದಿನ್ನೂ ಕರ್ಗಿಲ್ಲ. ಹೊಟ್ಟೆ ಹಸಿತಿಲ್ಲ ಮಮ್ಮಿ, ನೀನ್ ತಿನ್ನು. ನಾನು ಅಡ್ಗೆ ಮಾಡುವಾಗ್ಲೇ ತಿನ್ಬಿಟ್ಟೆ, ನೀವಿಬ್ರು ತಿನ್ನಿ. ಆಗ ಅಖಿಲ್ಗೆ ಅದೆಲ್ಲ ಬರ್ತಿರ್ಲಿಲ್ಲ. ಇವಾಗ್ಲೂ ಬರೋದಿಲ್ವಾ? ಆ ಕೆಲ್ಸ ನೀನೇ ಮಾಡ್ಬೇಕಾ? ನಮ್ಮ ಅಣ್ಣನಿಗೆ ತಮ್ಮನಿಗೆ ನಾನು ಏನ್ ಮಾಡಿದ್ರು ಇಷ್ಟನೇ. ಅದಕ್ಕೆ ಬೇಡ ಅಭಿ, ನಮ್ಮೆಲ್ಲಿರೋ ಪ್ರೀತಿಯಿಂದ ನಿಂಗೆ ನೀನೇ ಕಷ್ಟ ತಂದ್ಕೋಬೇಡ. ಇನ್ನೊಂದು ಹಂತ ಕೆಳಗಿಳಿದ್ರು ನಾನ್ ತಡ್ಕೊಳ್ಳೋದಿಲ್ಲ. ನಮ್ಮ ಮಧ್ಯೆ ಹಂತಗಳಿಲ್ಲ ಅಣ್ಣ. ನಮ್ಮ ಅಪ್ಪ ಅಮ್ಮ ನಮ್ಮನ್ನ ಒಂದೇ ರೀತಿಲಿ ಬೆಳೆಸಿದ್ದಾರೆ. ಆದ್ರೆ ನಿನ್ ಸ್ಥಾನನೇ ಬೇರೆ ಅಭಿ, ಅದನ್ನ ನೀನ್ ತಿಳ್ಕೋ. ನಾನು ಬೇರೆ ಆಗ್ಬಾರ್ದು ಅನ್ನೋದೇ ನನ್ನ ಹಂಬಲ. ಅದಕ್ಕೆ ಅಣ್ಣ, ನಾನು, ಅಖಿಲ್ ಯಾವಾಗಲೂ ಒಟ್ಟಿಗೆ ಇರ್ಬೇಕನ್ನೋದೇ ನನ್ನ ಆಸೆ.
ಲವ್ನೋ ಇವನ್ ಪ್ರೀತಿನೋ ಎಲ್ಲ ಓವರ್ ಆಕ್ಷನ್ ಆಂಟಿ. ಇಲ್ಲ ಬಿಡೆ, ಅಭಿ ಚಿಕ್ಕ ವಯಸ್ಸಿಂದ ಹೀಗೆ. ಮತ್ ನನ್ನ ಯಾಕೆ ಕೇಳ್ತಿದ್ಯಾ? ಯಾಕೋ ಸೌರೆ? ಇವ್ರು ಯಾಕೆ ಬಂದ್ರು? ನಿಮ್ಮ ನೋಡಕ್ ಬಂದಿದ್ದಾರೆ, ಅದಕ್ಕೆ ನಾನೇ ಬರೋದಿಕ್ಕೆ ಹೇಳ್ದೆ. ಈಗ ನನ್ಗೇನಾಗಿದೆ ಅಂತ ಇವ್ರನ್ನ ಬರಕ್ ಹೇಳ್ದೆ ಚಲಪತಿ. ಸುಮ್ಮನೆ ಟೈಮ್ ವೇಸ್ಟು. ನಿನ್ನ ನೋಡೋದು ನಿಜವಾಗ್ಲೂ ನಮಗೆ ಟೈಮ್ ವೇಸ್ಟು. ಅದಕ್ಕೆ ನೆನೆ ನಿನ್ ಬರ್ಡೇಗೂ ಬರ್ಲಿಲ್ಲ. ಆನಂದ್, ವೈಶು, ಅಮ್ಮನ ಜೊತೆ ಹಾಗೆಲ್ಲ ಮಾತಾಡೋ ತಪ್ಪು. ಸಾರಿ ಕೇಳಿ. ನಿನ್ನ ನೋಡೋಕ್ ಬಂದಿದ್ಕೆ ಸಾರಿ. ಇವಾಗ್ಲೇ ವಾಪಸ್ ಹೊರಟೋಗ್ತೀವಿ. ನಡೆಯೋ ಅಣ್ಣ. ಕ್ಷಮಿಸ್ಬಿಡಿ ಅದಕ್ಕೆ, ಏನೋ ಚಿಕ್ಕ ಹುಡುಗರು ಏನೋ ಗೊತ್ತಾಗ್ದೇನೆ ಮಾತಾಡ್ತಿದ್ದಾರೆ. ಇನ್ಯಾವಾಗ ಗೊತ್ತು ಮಾಡ್ಕೋತಾರೆ ಚಲಪತಿ? ಯಾವತ್ತು ಗೊತ್ತಾಗಲ್ಲ, ಗೊತ್ತಾಗಕ್ಕೂ ಬಿಡಲ್ಲ. ತಂದೆ ಇಲ್ದಿರೋ ಮಕ್ಕಳು ಅಂತ ಕಟ್ನಿಟ್ಟಾಗಿ ಬೆಳೆಸಿದ್ರೆ ಕನಿಕರ ಇಲ್ದೆ ಹೇಗ್ ಮಾತಾಡ್ತಿದಾರ ನೋಡೋರು. ನೀನು ಅವ್ರನ್ನ ಕಟ್ಟುನಿಟ್ಟಾಗಿ ಬೆಳೆಸ್ದೆ, ನಾನು ಅವ್ರನ್ನ ಪಟ್ಟು ಬಿಡದೆ ಅಡ್ಡದಾರಿ ಹಿಡಿಯೋ ಹಾಗೆ ಮಾಡ್ದೆ. ಅದ್ಗೆ ಮೊದ್ಲೇ ನಿಮ್ಮ ಆರೋಗ್ಯ ಸರಿ ಇಲ್ಲ. ನನ್ಗೇನಾಗಿದೆ? ಈಗ್ಲೇ ಮನೆ ಕರ್ಕೊಂಡು ಹೋಗಿ. ಇಲ್ಲ ಮೇಡಮ್, ಇವತ್ತು ನಿಮಗೆ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್ ಇದೆ. ಇದು ಕಲೆಕ್ಟರ್ ಕೆಲ್ಸಕ್ಕೋಸ್ಕರ ಅಲ್ಲ, ಕಲೆಕ್ಷನ್ಗೋಸ್ಕರ. ಕಲೆಕ್ಷನ್? ಅಭಿಭಾವ ಈ ಮನೆನ ಮಾರ್ಬೇಕು ಅಂದ್ಕೊಂಡಿದಾರಲ್ಲ, ನಮ್ ಭಾಗ ಎಷ್ಟು ಬರುತ್ತೆ ಅಂತ ಲೆಕ್ಕ ಹಾಕ್ತಿದೀವಿ. ಎಷ್ಟು ಬರುತ್ತೆ? ಕನಿಷ್ಠ 1 ಕೋಟಿ ಬರ್ಬೋದಲ್ಲ? ನನ್ಗೊಂದು 25 ಲಕ್ಷ ಆದ್ರೂ ಕೊಡ್ತೀರಾ ಅಲ್ವಾ? 25 ಲಕ್ಷ ಯಾಕತ್ತೆ? ಪೂರ್ತಿ ನೀನೇ ಇಟ್ಕೋ. ಪಾಪ ನೀನ್ ಮದ್ವೆ ಮಾಡ್ಕೋಬೇಕಲ್ವಾ? ನಿಜಾನೇ ಹೇಳ್ತಿದ್ಯೇನೋ? ಮತ್ತಿನ್ನೇನ ಆಂಟಿ, ಫಸ್ಟ್ ಮನೆ ಮಾರ್ಬೇಕು, ಸಾಲ ತೀರಿಸ್ಬೇಕು, ಅದಾದ್ಮೇಲೆ ಭಾಗ ಹಂಚ್ಬೇಕು. ಈಗ್ಲೇ ನೀವು ನಮ್ಮನ್ನ ದುಡ್ಡು ಕೇಳಿದ್ರೆ ಹೇಗೆ? ನಿಮ್ಗೆ ಯಾವಾಗ ದುಡ್ಡು ಬಂದ್ರು ನನಗೆ ಎಷ್ಟೋ ಒಂದಷ್ಟು ಕೊಡ್ಬೇಕು. ನಾವ್ ಯಾಕೆ ಕೊಡ್ಬೇಕು ನಿಂಗೆ? ಭಾಸ್ಕರ್ ಅಣ್ಣ, ಅಭಿ ಅಣ್ಣ ಹತ್ರ ಹೋಗಿ ಕೇಳು. ಅವ್ರಿಗೆ ಇಲ್ದೆ ಆಯ್ಕೊಂಡ್ ತಿಂತಿದ್ದಾರೆ, ನನ್ಗೇನ್ ಕೊಡ್ತಾರೆ? ನಾವು ಮಾತ್ರ ಕೋಟಿ ಕೂಡಿಟ್ಟಿದೀವಾ? ಅಖಿಲ್ಗೂ ಈಗ್ಲೇ ಅಲ್ವಾ ಜಾಬ್ ಸಿಕ್ಕಿರೋದು, ಇನ್ನೂ ಜಾಯಿನ್ ಕೂಡ ಆಗಿಲ್ಲ. ಇಷ್ಟಕ್ಕೂ ಏನಂತೀರಾ? ನನಗ್ ದುಡ್ಡು ಕೊಡ್ತೀರಾ ಇಲ್ವಾ? ದುಡ್ಡು ಬಂದ್ಮೇಲೆ ನೋಡೋಣ ಬಿಡತ್ತೆ, ಇವಾಗ್ಲೇ ಯಾಕೆ? ಕೊನೆಗ್ ದುಡ್ಡು ಬಂದ್ಮೇಲೆ ನನಗ್ ಬರಿಗೈ ತೋರ್ಸಿದ್ರಿ ಅಂದ್ರೆ ನಾನ್ ಸುಮ್ನಿರಲ್ಲ. ನನ್ನ 2ನೇ ಮದ್ವೆಗೆ ನೀವು ನನಗ್ ಸಹಾಯ ಮಾಡ್ಲೇಬೇಕು. ಹೊಗೆ ಹಾಕಿಸ್ಕೊಳ್ಳೋ ವಯಸ್ಸಲ್ಲಿ ಅಕ್ಷತೆ ಹಾಕಿಸ್ಕೋತೀನಿ ಅಂತಿದ್ದಾಳೆ. ಇವಳ ಆಸೆಗ್ ಮಿತಿನೇ ಇಲ್ಲ. ಏನೇ ಅಂತಿದ್ಯಾ? ಏನಿಲ್ಲ ಬಿಡತ್ತೆ, ನಿನ್ 2ನೇ ಮದ್ವೆಗೋಸ್ಕರ ನಾವೂನು ವೇಟಿಂಗ್ ಅಂತಿದ್ದಾಳೆ. ಇಷ್ಟಕ್ಕೂ ಭಾಸ್ಕರ್ ಅಣ್ಣ ಪಾವನಿ